ನಮಸ್ಕಾರ ವೀಕ್ಷಕರೇ, ಪ್ರತಿ ಸಂಚಿಕೆಯಲ್ಲೂ ನಮ್ಮ ಸುತ್ತಮುತ್ತ ಇರುವ ವಿಶೇಷ ದೇವಸ್ಥಾನಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತಿರುವ ದೈವಯಾನಂ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಬೆಂಗಳೂರು ನಗರದ ಪ್ರಮುಖ ಕೇಂದ್ರವಾದ ಮಲ್ಲೇಶ್ವರಂನಲ್ಲಿರುವ ಒಂದು ಪ್ರಮುಖ ದೇವಿ ಆಲಯದ ಬಗ್ಗೆ ತಿಳಿಸಲಿದ್ದೇವೆ. ಇಲ್ಲಿನ ಆಲಯ ಯಾವುದಕ್ಕೆ ಪ್ರಸಿದ್ಧ, ಇಲ್ಲಿನ ಪವಾಡಗಳೇನು, ಇಲ್ಲಿನ ರಹಸ್ಯಗಳೇನು, ಇಲ್ಲಿನ ನಿಗೂಢತೆಗಳೇನು ಎಂಬುದನ್ನು ತಿಳಿಯೋಣ. ಇಲ್ಲಿಗೆ ಹೆಚ್ಚಾಗಿ ಮಹಿಳೆಯರೇ ಬರುತ್ತಾರೆ. ಮಹಿಳೆಯರು ಭಕ್ತಿಯಿಂದ ದೇವಿ ಆರಾಧನೆಯನ್ನು ತಮಗಾಗಿ ಅಲ್ಲದಿದ್ದರೂ ತಮ್ಮ ಸಂಸಾರಕ್ಕಾಗಿ, ಮಕ್ಕಳಿಗಾಗಿ, ಮನೆಗಳಿಗಾಗಿ ಅನೇಕ ರೀತಿಯ ಜಪ ತಪ ಮಾಡುತ್ತಿರುತ್ತಾರೆ. ಇದರಲ್ಲಿ ತಮಗೆ ಇಷ್ಟವಾದ ಬಹುಮುಖ್ಯ ದೇವಿಯ ದೇವಸ್ಥಾನವನ್ನು ಇಂದು ನಾವು ನಿಮಗೆ ಪರಿಚಯ ಮಾಡಿಕೊಡಲಿದ್ದೇವೆ. ಕಷ್ಟದ ಸಮಯದಲ್ಲಿ ದೇವಾಲಯಗಳು ದೈವಿಕ ವಿಹಾರ ಮತ್ತು ಧೈರ್ಯವನ್ನು ತುಂಬುವ ಸ್ಥಳಗಳಾಗಿವೆ. ಇಂತಹದೇ ಒಂದು ದೇವಸ್ಥಾನ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿದೆ. ಈ ದೇವಸ್ಥಾನದಲ್ಲೇ ಒಂದು ರೀತಿಯ ಶಕ್ತಿ ಇದೆ. ಇದು ಪವಾಡಗಳ ದೇವಸ್ಥಾನ ಎಂದೇ ಹೇಳಬಹುದು. ಯಾವುದು ಈ ದೇವಸ್ಥಾನ ಎಂದು ಯೋಚನೆ ಮಾಡುತ್ತಿದ್ದೀರಾ? ಅದುವೇ ಮಲ್ಲೇಶ್ವರಂನಲ್ಲಿರುವಂತಹ ಪ್ರಸಿದ್ಧ ಗಂಗಮ್ಮ ದೇವಿ ದೇವಸ್ಥಾನ. ಈ ದೇವಿಯ ಮಹಿಮೆ ಸಾಮಾನ್ಯ ಎಲ್ಲರಿಗೂ ಗೊತ್ತೇ ಇದೆ. ಮೊದಲ ಬಾರಿಗೆ ಇಲ್ಲಿಗೆ ಬಂದಿರುವ ಈ ವ್ಯಕ್ತಿ ತಾಯಿಯ ದರ್ಶನ ಮಾಡಿ ಗಂಗಮ್ಮ ಬಹಳ ಸತ್ಯವಾದ ದೇವರು, ದೇವಸ್ಥಾನ ಶಕ್ತಿಯಿಂದ ಕೂಡಿದೆ, ದೇವಸ್ಥಾನಕ್ಕೆ ಬಂದು ಬಹಳ ಖುಷಿ ಮತ್ತು ಆನಂದವಾಗಿದೆ ಎನ್ನುತ್ತಿದ್ದಾರೆ. ನನ್ನ ಹೆಸರು ರವಿಕುಮಾರ್ ಅಂತ. ಎಲ್ರಿಗೂ ಶುಭೋದಯ. ನಾನು ಇದೇ ಪ್ರಥಮ ಬಾರಿಗೆ ಶ್ರೀ ಗಂಗಮ್ಮ ತಾಯಿ ದೇವಸ್ಥಾನಕ್ಕೆ ಬಂದಿದೆ. ಹೀಗೆ ಮಲ್ಲೇಶ್ವರಕ್ಕೆ ಬಹಳ ಸತ್ಯವಾದ ದೇವರು. ನೀವು ಮನಸ್ಸಿನಲ್ಲಿ ಏನು ಅಂದ್ಕೊಂಡಿರ್ತೀರಿ ಎಲ್ಲ ಕಾರ್ಯಗಳು ನೆರವೇರುತ್ತೆ ಅಂತ ಅಂದ್ಕೊಂಡು ನಾನು ಬಂದೆ. ಇಲ್ಲಿ ಇದು ತುಂಬ ಬಹಳ ಪ್ರಸಿದ್ಧವಾದ ದೇವಸ್ಥಾನ ಮಲ್ಲೇಶ್ವರಂನಲ್ಲಿ. ಮಹಿಳೆಯರೇ ಹೆಚ್ಚಾಗಿ ಬರುವ ಈ ದೇವಸ್ಥಾನ ಬಹಳ ಮಹಿಮೆಯಿಂದ ಕೂಡಿದೆ. ಇಲ್ಲಿ ಅನೇಕ ಪವಾಡಗಳು ನಡೆಯುತ್ತವೆ. ಇಲ್ಲಿಗೆ ಬರುವ ಭಕ್ತರಿಗೆ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಅನುಭವಗಳು ಆಗುತ್ತವೆ. ಆದರೆ ಎಲ್ಲರೂ ಹೇಳುವುದು ಒಂದೇ, ತಾಯಿ ಮಹಾಶಕ್ತಿ ಮಾತೆ, ನಾವು ಏನೇ ಕೇಳಿಕೊಂಡರೂ ಕೊಡುತ್ತಾಳಂತೆ. ಈ ಮಹಿಳೆ ಕೂಡ ತಾಯಿಯನ್ನು ನಂಬಿಕೊಂಡು ಹಲವು ವರ್ಷಗಳಿಂದ ಬರುತ್ತಿದ್ದು ತಮಗೆ ಎಲ್ಲವೂ ತಾವು ಅಂದುಕೊಂಡಂತೆ ಆಗಿದೆಯಂತೆ. ನಾನು ಬಂದಿರೋದು ಬೆಂಗಳೂರಿಂದಾನೆ, ಇಲ್ಲೇ ರಾಜಾಜಿನಗರದಿಂದ. ನಾನು ಈ ಏರಿಯಾದಲ್ಲಿ 25 ವರ್ಷದಿಂದ ಬರ್ತಾ ಇದ್ದೀನಿ. ತಾಯಿ ಮಹಿಮೆ ನಾ ಹೇಳೋದಕ್ಕಿಂತ ನೀವು ಬಂದು ಅನುಭವಿಸ್ಬೇಕು, ಜನಗಳು ಬಂದು. ಯಾಕಂದರೆ ಅವಳು ಕೇಳಿದ್ದನ್ನೆಲ್ಲ ಕೊಡೋ ಮಹಾತಾಯಿ ಅವಳು. ಅಂದರೆ ಇಡೀ ಪ್ರಪಂಚಕ್ಕೆ ಊಟ ಹಾಕೋ ತಾಯಿ ಗಂಗಮ್ಮ. ಅದೊಂದು ನದಿ ಅಂತ ತಿಳ್ಕೊಬೇಡಿ, ಅದು ಈಶ್ವರನ ಜಡೆಯಿಂದ ಬಂದಿರೋಂಥ ಈಶ್ವರನ ಪತ್ನಿ ಅವಳು. ಹಾಗಾಗಿ ನಾವು ಆ ದೇವಸ್ಥಾನಕ್ಕೆ ಬಂದರೆ ಸಾಕು, ಆ ಸೊಬಗನ್ನು ನೋಡಿದ್ರೆ ಸಾಕು ತಾಯಿನ. ನಾವು ಏನೇನು ಕೇಳಬೇಕು ಅಂತ ಎಲ್ಲ ಮರೆತು ತಾಯಿನ ನೋಡ್ಕೊಂಡು ನಿಂತಿರ್ತೀವಿ. ಹೆತ್ತ ತಾಯಿ ಅಂದ್ರೇ ನಾವು ಅಷ್ಟು ಇದು ಮಾಡ್ತೀವಿ. ಇವಳು ಲೋಕ ಕಲ್ಯಾಣಿ, ಲೋಕ ಜನನಿ. ಇವಳನ್ನ ನೋಡಬೇಕು ಅಂದರೆ ನಾವೆಷ್ಟು ಪುಣ್ಯ ಮಾಡಿರಬೇಕು, ಅಷ್ಟು ಪುಣ್ಯ ಮಾಡಿರಬೇಕು. ತಾಯಿ ಗಂಗಮ್ಮ ಸಕಲ ಕಷ್ಟಗಳನ್ನು ನಿವಾರಿಸುತ್ತಾಳೆ. ತನ್ನ ಬಳಿಗೆ ಬರುವ ಭಕ್ತರನ್ನು ಎಂದೂ ಕೈ ಬಿಡುವುದಿಲ್ಲ. ಈ ಗಂಗಮ್ಮ ತಾಯಿಯ ದೇವಸ್ಥಾನದ ವಿಶೇಷತೆಗಳೇ ವಿಶೇಷ ಎಂಬಂತೆ ಎಲ್ಲೂ ಸಿಗದ ಒಂದು ಮೂರ್ತಿಯ ದರ್ಶನ ನಿಮಗಾಗುತ್ತದೆ. ಅದರ ವಿಶೇಷ ಏನಂತೀರಾ? ಅದನ್ನು ಭಕ್ತಾದಿಯೊಬ್ಬರು ಹೇಳುತ್ತಾರೆ, ಕೇಳಿ. ಪ್ರಸಿದ್ಧವಾದಂತಹ ಈ ಗಂಗಮ್ಮ ದೇವಿ ನಿಜವಾಗ್ಲೂ ಹೇಳ್ತೀನಿ ಕೇಳಿ. ಅದು ಒಂದು ಮಹಿಮೆನೇ ಒಂದು ಅಪಾರವಾದಂಥದ್ದು. ನಾವು ಏನು ಅನ್ಕೊತೀವಿ ಇಲ್ಲಿ ಅದನ್ನು ಕ್ಷಣಮಾತ್ರದಲ್ಲಿ ತೋರಿಸ್ತಾಳೆ ತಾಯಿ. ಇಲ್ಲಿ ಬಂದಿದ್ದ ವಿಶೇಷ ಅಂತಂದರೆ ಶುಕ್ರವಾರ ಹೊತ್ತು ಮಾಡ್ತಕ್ಕಂಥ ಪೂಜೆ ಇದೆಯಲ್ಲ, ಈ ಪೂಜೆ ದಿನ ನೀವೇನಾದರೂ ಬಂದು ದರ್ಶನ ಮಾಡಿದ್ದೇ ಆದರೆ ನಿಮ್ಮ ಎಲ್ಲ ಏನು ಕಷ್ಟ ಕಾರ್ಪಣ್ಯಗಳಾಗಿರ್ಬೋದು, ನಿಮ್ಮ ತೊಂದರೆ ಆಗಿರ್ಬೋದು, ಪ್ರತಿಯೊಂದು ಸಹ ನಿವಾರಣೆ ಮಾಡ್ತಕ್ಕಂಥ ತಾಯಿ. ಈ ತಾಯಿದು ಒಂದು ಇತಿಹಾಸ ಇದೆ. ಎಲ್ಲರೂ ನೀವು ನೋಡಿರ್ಬೋದು, ಪ್ರತಿಯೊಂದು ದೇವಸ್ಥಾನದಲ್ಲಿ ಏನಂತಂದರೆ ಇದು ನೀರಿನಲ್ಲಿ ತೊಟ್ಟಿನಲ್ಲಿ ಆ ಮೂರ್ತಿನ ತಾಯಿನ ಇಡ್ತಾರೆ. ಆದರೆ ಇಲ್ಲಿ ನವಧಾನ್ಯಗಳಲ್ಲಿ 48 ದಿನ ನವಧಾನ್ಯಗಳಲ್ಲಿ ದೇವಿನ ಒಂದು ಇಟ್ಟಿದ್ರು. ಅದನ್ನು ನಾನು ನೋಡಿದ್ದೆ. ಇವತ್ತು ನಿಜವಾಗ್ಲೂ ಇಲ್ಲಿ ಬಂದಾಗಿಂದ ನನಗೆ ನೆಮ್ಮದಿ ಇದೆ. ನಮ್ಮ ಮನೆಯಲ್ಲಿ ಬೋರಿಂದು ನೀರಿನ ಸಮಸ್ಯೆ ಇತ್ತು. ಆ ನೀರಿನ ಸಮಸ್ಯೆ ಏನಾಗಿದೆ ಅಂದರೆ 3 ವಾರ ಬಂದೆ, ನೀರು ತಾನಾಗಿ ಬಂದಿದ್ದಾಳೆ. ನೋಡಿ ವೀಕ್ಷಕರೇ, ಇಲ್ಲಿಗೆ ಬರುವ ಭಕ್ತರಲ್ಲಿ ಬೋರ್ವೆಲ್ ಕೊರೆಸಲು ಸಹ ಅಥವಾ ಬೋರ್ವೆಲ್ನ ಸಮಸ್ಯೆಗಳಿಗೂ ಆ ತಾಯಿಯ ಉತ್ತರವನ್ನೇ ಕಾಯುತ್ತಾರೆ. ಒಂದು ಸಲ ಆ ತಾಯಿ ಉತ್ತರ ನೀಡಿದರೆ ಸಾಕು, ಅದು ನಿಮ್ಮ ಜೀವನದಲ್ಲಿ ಹಿಂದೆ ನೋಡುವುದೇ ಇಲ್ಲ. ಅದೇ ರೀತಿ ಮಕ್ಕಳು ತುಂಬಾ ಹಠ ಮಾಡುತ್ತಿದ್ದರೆ, ಅನಾರೋಗ್ಯ ಕಾಡುತ್ತಿದ್ದರೆ ಇಲ್ಲಿಗೆ ಬಂದ್ರೆ ಈ ರೀತಿಯ ಸಮಸ್ಯೆಗಳು ದೂರ ಆಗುತ್ತವೆಯಂತೆ.
ಇನ್ನು ನಾವು ದೇವಸ್ಥಾನದಲ್ಲಿ ಅನೇಕರನ್ನು ಮಾತನಾಡಿಸಿದೆವು. ಅವರೆಲ್ಲರೂ ಹೇಳುತ್ತಿರುವುದು ಒಂದೇ, ಆ ತಾಯಿ ಏನನ್ನೇ ಕೇಳಿದರೂ ಕೊಡುತ್ತಾಳೆ, ಆದರೆ ಅದು ಒಳ್ಳೆಯ ರೀತಿಯಲ್ಲಿ ಇದ್ದರೆ ಮಾತ್ರ ಗಂಗಮ್ಮ ತಾಯಿ ನೆರವೇರಿಸುತ್ತಾಳಂತೆ. ಹೀಗೆಂದು ಇಲ್ಲೇ ಹುಟ್ಟಿ ಬೆಳೆದ ಈ ಮಹಿಳೆ ಹೇಳುತ್ತಿದ್ದಾರೆ. ಸೊ ಮಲ್ಲೇಶ್ವರಂ 8th ಕ್ರಾಸ್ ಹತ್ರನೇ ನಮ್ಮ ಮನೆ ಇರೋದು. ಸೊ ನಾನು ಸುಮಾರು ವರ್ಷ ಹತ್ತತ್ರ ನನಗೆ ಬುದ್ಧಿ ಬಂದಾಗಿಂದ ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಸೊ ಅರ್ಧದಲ್ಲೇ ಯಲಹಂಕದಲ್ಲಿ ಸೆಟ್ಲಾದರೂ ನಾನು ಪ್ರತಿ ತಿಂಗಳು ಇಲ್ಲಿಗೆ ಬಂದು ಹೋಗ್ತೀನಿ. ತುಂಬ ಚೆನ್ನಾಗಿದೆ, ಅಂದರೆ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ನಾವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗತ್ತೆ. ಅಂದ್ಕೊಂಡಿದ್ದು ಅನ್ನೋದಕ್ಕಿಂತ ನಾವು ಒಳ್ಳೆ ರೀತಿ ಏನು ಅಂದ್ಕೊತೀವೋ ದೇವರು ಅದಕ್ಕೆ ಅನುಗ್ರಹ ಕೊಡ್ತಾಳೆ ಅಂತ ಹೇಳ್ಬೋದು. ಸೊ ಆ ಥರ ಎಲ್ಲ ಆಗಿದೆ. ಸುಮಾರು ಜನ ಯಾರ್ಯಾರಿಗೆ ಈ ಟೆಂಪಲ್ ಬಗ್ಗೆ ಗೊತ್ತಿಲ್ಲ, ಸೊ ಎಲ್ಲ ಈ ಟೆಂಪಲಲ್ಲಿ ಬಂದು ವಿಸಿಟ್ ಮಾಡಿ. ಸೊ ನಿಮ್ಗೆ ಏನೇನು ಅಂದ್ಕೊಂಡಿದ್ದೀರಾ, ಜೀವನದಲ್ಲಿ ಏನೇನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅದೆಲ್ಲ ಆದಷ್ಟು ಬೇಗ ದೇವರು ನಿಮಗೆ ಮಾಡಲಿ ಅಂತ ಕೇಳ್ಕೊತೇನೆ. ಇನ್ನು ಯುವತಿಯರು ಸಹ ಅನೇಕ ಆಸೆ ಆಕಾಂಕ್ಷೆಗಳಿಂದ ಇಲ್ಲಿಗೆ ಬರುವವರಿದ್ದು ಆ ತಾಯಿಯ ಆಶೀರ್ವಾದ ಕೇಳಿಕೊಂಡು ಬರುತ್ತಾರೆ. ಹಾಗೆಯೇ ಈ ತಾಯಿ ಕೂಡ ನೆರವೇರಿಸುತ್ತಾಳಂತೆ. ಅದಕ್ಕಾಗಿ ಇಲ್ಲಿಗೆ ಬರುವ ಭಕ್ತರು ಮಾಡಬೇಕಾಗಿರುವುದು ಇಷ್ಟೇ. ಸುಮಾರು 8 ವರ್ಷದಿಂದ ನಾನು ಈ ದೇವಸ್ಥಾನಕ್ಕೆ ಬರ್ತಿದ್ದೀನಿ. ಪ್ರತಿ ಶುಕ್ರವಾರ ಬರ್ತೀನಿ. ನಾನು ಕೇಳ್ಕೊಂಡಿರೋದೆಲ್ಲ ಪ್ರತಿ ಸತಿ ಆಗ್ತಾ ಬಂದಿದೆ. ಮತ್ತು ನಾವೇನಾದರೂ ಏನಾದರೂ ಒಂದು ಬೇಡ್ಕೊಂಡು ಆಗಬೇಕು ಅಂತ ಹೇಳಿದ್ರೆ ಒಳಗಡೆ ತ್ರಿಶೂಲ ಇದೆಯಲ್ಲ, ಆ ತ್ರಿಶೂಲಕ್ಕೆ 3 ನಿಂಬೆಹಣ್ಣು ಚುಚ್ತೀವಿ. ನಾವೇನೇ ಅಂದ್ಕೊಂಡ್ರೂ ಅದಾಗುತ್ತೆ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಒಳಗಡೆ ಹೋಗಿದ ತಕ್ಷಣವೇ ಮೈಯೆಲ್ಲ ರೋಮಾಂಚನ ಆಗುತ್ತೆ. ದೇವರು ಅಲ್ಲೇ ಇದ್ದಾರೆ ಅನ್ನೋಂಥ ಫೀಲ್ ಆಗತ್ತೆ ಸರ್. ಫಸ್ಟ್ ಟೈಮ್ ಬಂದಿರೋದು, ತುಂಬ ಚೆನ್ನಾಗಿದೆ. ಸೊ ನಾನಿಲ್ಲೇ ಯಶವಂತಪುರದಿಂದ ಬಂದಿರೋದು, ಬಟ್ ಇದು ಫಸ್ಟ್ ಟೈಮ್ ಬಂದಿರೋದು. ನಮ್ಮ ಮೇಡಮ್ ಕರ್ಕೊಂಡು ಬಂದಿದ್ದಾರೆ ಅಂತ ಬಂದಿರೋದು. ಬಟ್ ಇಲ್ಲಿಗೆ ಬಂದಮೇಲೆ ತುಂಬ ಪಾಸಿಟಿವ್ನೆಸ್ ಕಾಣಿಸ್ತಾ ಇದೆ. ಸೊ ಮೈಂಡ್ ಎಲ್ಲ ಸ್ವಲ್ಪ ಫ್ರೀ ಅನಿಸ್ತಾ ಇದೆ. ಮಲ್ಲೇಶ್ವರಂನಲ್ಲಿ ತಾಯಿ ನೆಲೆಸಿರುವುದು ಇಲ್ಲಿನ ನಿವಾಸಿಗಳ ಪುಣ್ಯ. ಈ ದೇವಸ್ಥಾನದಲ್ಲಿನ ಪವಾಡಗಳ ವರ್ಣನೆಗೆ ನಿಲುಕುವುದಿಲ್ಲ. ದೇವಿ ಯಾವುದೇ ಜಾತಿ ಮತ ಭೇದಗಳಿಲ್ಲದೆ ತನ್ನ ಸನ್ನಿಧಿಗೆ ಬರುವ ಸಾವಿರಾರು ಭಕ್ತರ ಕೋರಿಕೆಗಳನ್ನು, ಕಷ್ಟಗಳನ್ನು ನಿವಾರಿಸುತ್ತಾ ಭಕ್ತರಿಗೆ ದೈವವಾಗಿ ನಿಂತಿದ್ದಾರಂತೆ. ಈ ಬಗ್ಗೆ ಇದೇ ದೇವಸ್ಥಾನದ ಅರ್ಚಕರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ. ನಮ್ಮ ದೇವಸ್ಥಾನದಲ್ಲಿ ಕಂಕಣ ಭಾಗ್ಯ ಮತ್ತು ಸಂತಾನ ಭಾಗ್ಯ, ಅಕ್ಕಿ ಸಮರ್ಪಣೆ ಸೇವೆ, ಎಳೆನೀರಿನ ಅಭಿಷೇಕ ಮುಂತಾದ ಪಂಚಾಮೃತ ಅಭಿಷೇಕ ಮುಂತಾದ ವಿಶೇಷಗಳ ಸೇವೆಯು ನಡೆಯುತ್ತಿರುತ್ತದೆ. ಭಕ್ತಾದಿಗಳಿಗೆ ಅನ್ನದಾನವೂ ಸಹ ಪ್ರತಿ ಶುಕ್ರವಾರ ನೆರವೇರಿಸಿ ಭಕ್ತರ ಅಭೀಷ್ಟಗಳನ್ನು ಪ್ರಾರ್ಥನೆಯನ್ನು ದೇವಿಗೆ ಸಮರ್ಪಿಸಿ ದೇವಿಯನ್ನು ಪ್ರಾರ್ಥಿಸಿ ಯಥಾವಿಧಿಯಾಗಿ ದೇವಿಗೆ ಸಮರ್ಪಿಸಿ ಉತ್ತರೋತ್ತರವಾಗಿ ಭಕ್ತಾದಿಗಳಿಗೆ ಅನುಕೂಲವಾಗಲೆಂದು ನಮ್ಮ ಪ್ರಧಾನ ಅರ್ಚಕರಾದ ಕುಮಾರಸ್ವಾಮಿಯವರು ಪ್ರಾರ್ಥನೆಯನ್ನು ಮಾಡಿ ಭಕ್ತಾದಿಗಳಿಗೆ ಅನುಕೂಲವನ್ನು ಮಾಡಿಕೊಟ್ಟಿರುತ್ತಾರೆ. ಇದೇ ಗಂಗಮ್ಮ ತಾಯಿ ದೇವಸ್ಥಾನದಲ್ಲಿ ಅನೇಕ ವಿಶೇಷ ಪೂಜೆಗಳು ನಡೆಯುತ್ತವೆ. ಮದುವೆ ವಿಳಂಬ ಆಗುತ್ತಿದ್ದರೆ ಅಥವಾ ಮದುವೆಗೆ ಅಡೆತಡೆಗಳು ಉಂಟಾಗುತ್ತಿದ್ದರೆ ಯುವಕ ಯುವತಿಯರು ಯಾರೇ ಬಂದು ಇಲ್ಲಿ ದೇವಸ್ಥಾನದ ಒಳಗೆ ತೆಂಗಿನಕಾಯಿ ಉರುಳು ಸೇವೆ ಮಾಡಿದಾಗ ಅವರಿಗೆ ಶೀಘ್ರವೇ ಕಂಕಣ ಭಾಗ್ಯ ಕೂಡಿ ಬರಲಿದೆಯಂತೆ. ಹೀಗೆ ಮಾಡಿ ವಿವಾಹವಾದವರ ಅನೇಕ ನಿದರ್ಶನಗಳು ಇವೆ. ಇಲ್ಲಿಗೆ ನಾವು ಭೇಟಿ ನೀಡಿದಾಗಲೂ ಸಹ ಅನೇಕರು ಈ ರೀತಿ ತೆಂಗಿನಕಾಯಿ ಉರುಳು ಸೇವೆ ಮಾಡುತ್ತಿರುವುದನ್ನು ನೋಡಿದೆವು. ಮಕ್ಕಳಿಗೆ ಮಾತು ಬರದೇ ಇದ್ದಾಗ ಅಥವಾ ಉಚ್ಚಾರಣೆಯಲ್ಲಿ ಸ್ಪಷ್ಟತೆ ಇರದಿದ್ದಾಗ ತಾಯಿ ಪಾದದ ತಳದಲ್ಲಿರುವ ತ್ರಿಶೂಲದಿಂದ ನಾಲಿಗೆಯ ಮೇಲೆ ಓಂಕಾರ ಬರೆಯಲಾಗುತ್ತದೆ. ಇದರಿಂದ ಮಕ್ಕಳಿಗೆ ಮಾತು ಸ್ಪಷ್ಟವಾಗಿ ಬರುತ್ತದೆಯಂತೆ. ಇದಕ್ಕೂ ಅನೇಕ ನಿದರ್ಶನಗಳು ಇಲ್ಲಿವೆ. ಇನ್ನು ಸಂತಾನ ಭಾಗ್ಯ ಇಲ್ಲದವರಿಗೆ ಸಂತಾನ ಭಾಗ್ಯ ಸೇವೆಯನ್ನು ನೆರವೇರಿಸಿದರೆ ಆ ತಾಯಿ ಸಂತಾನ ಭಾಗ್ಯ ಕರುಣಿಸುತ್ತಾಳಂತೆ. ಇದಷ್ಟೇ ಅಲ್ಲ, ದೃಷ್ಟಿದೋಷ ನಿವಾರಣೆಗಾಗಿ, ದುಷ್ಟ ಗ್ರಹಗಳ ನಿವಾರಣೆಗಾಗಿ ಇಲ್ಲಿಯೇ ರಕ್ಷಾಬಂಧನ ಕಟ್ಟಲಾಗುವುದು. ಇದನ್ನು ಕಟ್ಟಿಸಿಕೊಂಡರೆ ಇವೆಲ್ಲವೂ ನಿವಾರಣೆಯಾಗುತ್ತವೆ. ತಾಯಿ ಗಂಗಮ್ಮ ಗಂಗಾ ಮಾತೆಯ ಕೊಳವೆ ಬಾವಿ ಕೊರೆದು ವಿಫಲವಾದಾಗ ಜಲಸ್ವರೂಪಿಯಾದ ತಾಯಿ ಸನ್ನಿಧಾನದಲ್ಲಿ ಬಂದು ಪೂಜಿಸಿದರೆ ಅದು ಕೂಡ ಸರಿ ಹೋಗುತ್ತದೆ ಎಂಬ ನಂಬಿಕೆ ಇಲ್ಲಿಯ ಜನರದ್ದು. ಇನ್ನು ಕೊರೋನಾ ಸಂದರ್ಭವನ್ನು ಯಾರೂ ಮರೆಯುವಂತಿಲ್ಲ. ಅಂದಿನ ದಿನಗಳನ್ನು ನೆನೆಸಿಕೊಂಡರೆ ಎದೆ ನಡುಗುತ್ತದೆ. ಯಾಕೆಂದರೆ ಇಂದಿಗೂ ಅನೇಕರು ಆ ನೋವನ್ನು ಅನುಭವಿಸುತ್ತಿದ್ದಾರೆ. ಆದರೆ ಕೊರೋನಾ ಸಮಯದಲ್ಲಿ ತನ್ನ ಗಂಡನಿಗೆ ತೀವ್ರ ಅನಾರೋಗ್ಯ ಕಾಡಿದಾಗ ಕಾಪಾಡಿದ್ದು ಇದೇ ಗಂಗಮ್ಮ ತಾಯಿಯಂತೆ. ಹೀಗಾಗಿ ಬಂದು ಹರಕೆ ತೀರಿಸಿರುವುದಾಗಿ ಹೇಳುತ್ತಿದ್ದಾರೆ ಈ ಮಹಿಳೆ. ನಮ್ಮ ಯಜಮಾನರಿಗೆ ತುಂಬ ಸೀರಿಯಸ್ ಆಗಿತ್ತು ಕರೋನಾ ಟೈಮಲ್ಲಿ. ಅವಾಗ ಒಂದು ಹರಕೆ ಮಾಡ್ಕೊಂಡಿದ್ದೆ. ಆವಾಗ ಅವರು ತುಂಬ ಹುಷಾರಾದರು. ತುಂಬ ಒಳ್ಳೆಯದಾಗಿದೆ. ಮಡ್ಲಕ್ಕಿ ರೇಷ್ಮೆ ಸೀರೆ ಕೊಡ್ತೀನಿ ಅಂತ ಮಾಡ್ಕೊಂಡಿದ್ದೆ. ಅದು ತೀರಿಸ್ದೆ ನಾನು ಹುಷಾರಾದಮೇಲೆ. ಹಾಂ, ಆರೋಗ್ಯವಾಗಿದ್ದಾರೆ. ಹಾಂ, ಬರ್ತಾರೆ ಅವಾಗ. ಈಗ ಬಂದಿಲ್ಲ. ತುಂಬ ಪಾಸಿಟಿವ್ ಇದೆ, ತುಂಬ ಒಳ್ಳೆಯದಾಗಿದೆ. ನನ್ನ ಮಗಳಿಗೂ ಓದ್ತಾ ಇರಲಿಲ್ಲ, ಅವಳಿಗೂ ನಿಂಬೆಹಣ್ಣು ದೀಪ ಹಚ್ಬೇಕು ಅಂತ ಮಾಡ್ಕೊಂಡಿದ್ದೆ. ಅದು ಒಳ್ಳೆಯದಾಗಿದೆ. ಈಗ ಡಿಗ್ರಿ ಮಾಡ್ತಾ ಇದ್ದಾಳೆ ನನ್ನ ಮಗಳು.
ಇದೇ ಗಂಗಮ್ಮ ದೇವಸ್ಥಾನಕ್ಕೆ ಉಕ್ರೇನ್ ದೇಶದಿಂದ ಇಬ್ಬರು ಮಹಿಳೆಯರು ಬಂದಿದ್ದರು. ಇದು ಆಶ್ಚರ್ಯ ಎನಿಸಿತು. ಇವರಿಗೆ ಸನಾತನ ಧರ್ಮದ ಬಗ್ಗೆ ಇರುವ ಆಸಕ್ತಿಯೇ ಇಲ್ಲಿಗೆ ಬರುವಂತೆ ಮಾಡಿದೆ ಎಂದು ಹೇಳುತ್ತಿದ್ದಾರೆ. ಈ ದೇವಸ್ಥಾನ ನೋಡಲು ತುಂಬಾ ಸುಂದರವಾಗಿದೆ ಮತ್ತು ಇವೆಲ್ಲವನ್ನು ನೋಡಿ ಖುಷಿ ಆಯಿತು ಎನ್ನುತ್ತಿದ್ದಾರೆ. Дякуємо всім і неймовірно вдячні цьому прийому, таким людям, які поруч, які допомагають нам, і цим святим місцям, які, надіємось, принесуть нам якусь допомогу, допоможуть нашій землі і країні. Да, закінчити війну і нехай наступить мир на нашій землі. Дякую вам. ಇನ್ನು ನಮ್ಮ ಮಂಗಳೂರಿನಿಂದಲೂ ಸಹ ಇಲ್ಲಿಗೆ ಭಕ್ತರು ಬಂದಿದ್ದಾರೆ. ಇವರು ಹರಕೆ ಹೊತ್ತು ಹೋಗಿದ್ದು ಅದು ನೆರವೇರದ ಕಾರಣ ಇಲ್ಲಿಗೆ ಮತ್ತೆ ಬಂದಿದ್ದಾರಂತೆ. ಮತ್ತೊಮ್ಮೆ ಈ ದೇವಸ್ಥಾನಕ್ಕೆ ಬಂದಿರುವುದು ಬಹಳ ಖುಷಿ ಇದೆ ಅಂತೆ. ಆದರೆ ಇವರ ಹರಕೆ ಮಾತ್ರ ಇಂಥವರನ್ನು ಮೆಚ್ಚುವಂತೆ ಮಾಡುತ್ತದೆ. ಯಾಕೆಂದರೆ ಅವರು ಹೆಣ್ಣು ಮಗು ಬೇಕೆಂದು ಹರಕೆ ಹೊತ್ತು ಹೆಣ್ಣು ಮಗುವನ್ನು ಕೂಡ ಪಡೆದಿದ್ದಾರೆ. ಇದಕ್ಕೆಲ್ಲ ಕಾರಣ ಈ ದೇವಿಯೇ ಎನ್ನುತ್ತಾರೆ. ನಾನು ಮಂಗಳೂರಿಂದ ಬಂದದ್ದು. ನಾವು ಜಸ್ಟ್ ವೆಕೇಷನ್ಗೋಸ್ಕರ ಬಂದದ್ದು ಇಲ್ಲಿ ಬೆಂಗಳೂರಿಗೆ. ಮಲ್ಲೇಶ್ವರಂ ನಂದು ಫೇವ್ರೆಟ್ ಜಾಗೆ. ಸೊ ಇಲ್ಲಿ ಉಡುಪಿ ಸ್ಟೋರ್ ಅವರು ನಂದಿನಿ ಕಿಣಿ ಅಂತ ಇದ್ದಾರೆ, ನಮ್ಮದು ರಿಲೇಟಿವ್ಸ್. ಸೊ ಅವರು ನಮ್ಗೆ ಹೇಳಿದ್ದು ಇಲ್ಲಿ ಬರಬೇಕಂತ. ಇಲ್ಲಿ ಬಂದು ನಮಗೆ ತುಂಬ ಖುಷಿ ಆಯಿತು. ನಾನು ಲಾಸ್ಟ್ ಟೈಮ್ ಬಂದದಿಲ್ಲಿ, ನನಗೆ ಒಂದು ಹೆಣ್ಣು ಮಗು ಬೇಕಂತ. ನನಗೆ ಹೆಣ್ಣು ಮಗು ಪೂರೈಸಿ ಅಂದರೆ 1 year ಆಗಿದೆ ಹೆಣ್ಣು ಮಗುವಿಗೆ. ಸೊ ಅದಕ್ಕೋಸ್ಕರ ಒಂದು ವಿಸಿಟ್ ಮಾಡಿ ಹೋಗುವ ಅಂತ ನಾವು ಬಂದದ್ದು. ನಮ್ಮ ಮಂಗಳೂರಲ್ಲಿ ಕೂಡ ತುಂಬ ದೇವಿಯ ದೇವಸ್ಥಾನ ಎಲ್ಲ ಉಂಟು, ತುಂಬ ಪ್ರಸಿದ್ಧವಾಗಿದೆ. ಆದರೆ ನಾವಿಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ಈ ದೇವರು ನಮ್ಮನ್ನು ಇಲ್ಲಿ ಕರೆಸಿಕೊಂಡು ಬಂದಿದ್ದಾರೆ. ತುಂಬ ಕಾರಣಿಕ ದೇವರಿವರು. ಇವರನ್ನು ನಂಬಿದರೆ ಈ ದೇವರು ನಮಗೆ ಯಾವಾಗಲೂ ಬಿಟ್ಟು ಹಾಕುವುದಿಲ್ಲ. ಆದ್ದರಿಂದ ನಾವು ಇಲ್ಲಿ ಬಂದರೆ ಪ್ರತಿ ಸಲ ಕೂಡ ಈ ದೇವರನ್ನು ಭೇಟಿಯಾಗಿ ಹೋಗ್ತಾ ಇದ್ದೇವೆ. ಇಲ್ಲಿಯವರೆಗೂ ನಾವು ಈ ದೇವಸ್ಥಾನದಲ್ಲಿ ಏನೆಲ್ಲ ಆಗುತ್ತವೆ ಎಂಬುದನ್ನು ತಿಳಿದುಕೊಂಡೆವು. ಆದರೆ ಇಲ್ಲಿನ ವಿಶೇಷ ಮಾಹಿತಿಗಳನ್ನು ತಿಳಿದುಕೊಳ್ಳಲೇಬೇಕಾಗಿದೆ. ಇಲ್ಲಿಗೆ ಬಂದರೆ ಯಾವ ರೀತಿ, ಯಾವ ಸಮಸ್ಯೆಗೆ ಯಾವ ಪೂಜೆ ಮಾಡಿಸಬೇಕು ಎಂಬುದನ್ನು ಕೂಡ ತಿಳಿಯಬೇಕಿದೆ. ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ಆರತಿ ಬಹಳ ಪ್ರಾಮುಖ್ಯ. ತಾಯಿ ಬೇಡುವುದು ಏನೊಂದು ಕೇಳುವುದಿಲ್ಲ, ಕಾರಣ ತಾಯಿ ನಮಗೆ ನೀಡುತ್ತಾಳೆ. ಆ ತಾಯಿಗೆ ನಾವು ಭಕ್ತಿಯಿಂದ ನಿಂಬೆಹಣ್ಣಿನ ಆರತಿಗಳನ್ನು ಸಾಕಷ್ಟು ಹೆಂಗಳೆಯರು ಪ್ರತಿ ಶುಕ್ರವಾರ ಮಂಗಳವಾರಗಳಂದು ದೇವಸ್ಥಾನದಲ್ಲಿ ನಡೆಸುತ್ತಾರೆ. ಅದೊಟ್ಟಿಗೆ ಕಂಕಣ ಭಾಗ್ಯಕ್ಕಾಗಿ, ಸಂತಾನ ಭಾಗ್ಯಕ್ಕಾಗಿ ತೆಂಗಿನಕಾಯಿ ಉರುಳು ಸೇವೆ, ಅಂದರೆ ತಾಯಿಗೆ 3 ಬಾರಿ ಹೆಜ್ಜೆ ನಮಸ್ಕಾರಗಳನ್ನು ಮಾಡಿ ಆ ತೆಂಗಿನಕಾಯಿಗಳನ್ನು ತಮ್ಮ ಇಷ್ಟಾರ್ಥಗಳು ನೆರವೇರಲೆಂದು ತಾಯಿಯ ಸನ್ನಿಧಿಯಲ್ಲಿ ಅದನ್ನು ಪ್ರಾಕಾರವಾಗಿ ಅದನ್ನು ತಂದು ಪೂಜಿಸಿ ತಾಯಿಯ ಪ್ರತಿಫಲ ಪಡೆದಿರುತ್ತಾರೆ. ಇಲ್ಲಿ ಪ್ರತಿ ಶುಕ್ರವಾರ ಗಂಗಮ್ಮ ದೇವಿಗೆ ವಿಶೇಷ ಪೂಜೆಗಳು ನಡೆಯುತ್ತವೆ. ಅಂದು ಅನ್ನ ಸಂತರ್ಪಣೆಯೂ ನಡೆಯುತ್ತದೆ. ವರ್ಷಕ್ಕೊಮ್ಮೆ ಜಾತ್ರೆ ನಡೆಯಲಿದೆ. ಈ ಪವಾಡ ಪ್ರಸಿದ್ಧ ಗಂಗಮ್ಮ ದೇವಿ ದೇವಸ್ಥಾನಕ್ಕೆ ನೀವು ಕೂಡ ಒಮ್ಮೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಇದೇ ರೀತಿ ನಿಮ್ಮ ಊರು ಗ್ರಾಮಗಳಲ್ಲಿ ವಿಶೇಷ ಮಹಿಮಾನ್ವಿತ ದೇವಸ್ಥಾನಗಳು ಇದ್ದರೆ ನಮ್ಮನ್ನು ಸಂಪರ್ಕಿಸಿ. ನಾವು ಅದನ್ನು ಚಿತ್ರೀಕರಿಸಿ ಪ್ರಸಾರ ಮಾಡುತ್ತೇವೆ. ಮೊಬೈಲ್ ಸಂಖ್ಯೆ 7411372555.